ಹಲೋ ಎವ್ರಿವನ್, ನನ್ನ ಜೊತೆ ನೀವು ಕೂಡ ಬನ್ನಿ. ಎಲ್ಲಿಗಪ್ಪ ಅಂತೀರಾ? ಗೌಡಗೆರೆಗೆ ಹೋಗ್ತಾ ಇದ್ದೀನಿ. ಮತ್ತು ಇವತ್ತು ಕೂಡ ಹೋಗ್ತಾ ಇದ್ದೀವಿ. ಯಾಕಂದರೆ ದ್ಯುತಿ ಈ ಟೆಂಪಲ್ನ ನೋಡಿರಲಿಲ್ಲ, ಅದಕ್ಕೋಸ್ಕರ ಅವಳನ್ನು ಕೂಡ ಕರ್ಕೊಂಡು ಬಂದಿದ್ದೀನಿ. ಇವತ್ತು ಸ್ಕೂಲ್ ರಜಾ ಇತ್ತಲ್ವ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹೊರ್ಗಡೆಯಿಂದ ನಾವು ವಿಡಿಯೋ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಇವತ್ತು. ಮಮ್ಮಿ ನೀನೆಲ್ಲ ವಿಡಿಯೋ ಮಾಡಿದ್ದು ನಾನು. ಹೌದು, ನಾನು ಒಬ್ಬಳೇ ಇದ್ದಾಗ ಖಂಡಿತ ನಾನು ಮಾಡಿರಲಿಲ್ಲ. ಹೊರಗಡೆಯಿಂದ ಇವತ್ತು ಫ್ರೀಯಾಗಿ ವಿಡಿಯೋ ಮಾಡಿಕೊಟ್ಟಿದ್ದಾಳೆ. ಟೆಂಪಲ್ ಹತ್ರ ಬಂದಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ನನಗಂತೂ ನೋಡಿ ಶಾಕ್ ಆಯಿತು. ಯಾಕಂದರೆ ನನಗೆ ಇವತ್ತು ಅಮಾವಾಸ್ಯೆ ಅಂತಲೇ ಗೊತ್ತಿರಲಿಲ್ಲ. ನಾನು ನಾಳೆ ಅಂತ ಅಂದ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ರಶ್ ಅಂದರೆ ರಶ್ ಇತ್ತು. ಹೆಂಗೋ ನೋಡಿ ಎಷ್ಟು ಕಿವಿದೆ ಅಂತ. ನಾನು ಇಷ್ಟು ದಿನ ಬರ್ತಿದ್ದೆ ಅಲ್ವಾ, 15 ನಿಮಿಷದಲ್ಲಿ ನಾನು ಹೊರಗಡೆ ಬರ್ತಾಯಿದ್ದೆ. ಇವತ್ತು 1.5 ಗಂಟೆ ಟೈಮ್ ನನಗೆ ಕಿವಿ ಆಯಿತು. ಇವಾಗ ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ. ಹಾಗೆಯೇ ಚಂಡಿಕಾ ಹೋಮ ಕೂಡ ನಡೀತಾ ಇತ್ತು. ಅದನ್ನು ನೋಡ್ಬಿಟ್ಟು ಹಾಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಈ ರೀತಿ ಚಂಡಿಕಾ ಹೋಮ ಎಲ್ಲ ನಡೀತಾ ಇತ್ತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಮುಗೀತೆ ಎಲ್ಲ. ಈಗ ಮನೆಗೆ ರೀಚ್ ಆದ್ವಿ. ಬೆಳಗ್ಗೆ ನಾವು ಹೋಟ್ಲಲ್ಲೇ ಟಿಫನ್ ಮಾಡ್ಕೊಂಡು ಹೋಗಿದ್ವಿ. ಅದಕ್ಕೋಸ್ಕರ ಮಧ್ಯಾಹ್ನ ಎಲ್ಲೂ ತಿನ್ನಲಿಲ್ಲ ನಾವು. ದ್ಯುತಿಗೆ ಹೊರಗಡೆ ತಿಂಡಿ ಅಷ್ಟು ಇಷ್ಟ ಆಗಲಿಲ್ಲ. ಇಲ್ಲ, ನನ್ನ ಮನೆಗೆ ಹೋಗೋಣ ನಡಿ ಅಂತ ಬಂದುಬಿಟ್ಲು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೆ. ಅದಕ್ಕೆ ಹೊರಗಡೆಯಿಂದ ಆನ್ಲೈನಲ್ಲೇ ಫುಡ್ ಆರ್ಡ್ರ್ ಮಾಡಿದ್ದೀನಿ. ಹೆಂಗೂ ಮನೇಲಿ ಫ್ರೆಂಚ್ ಫ್ರೈ ಇತ್ತು, ಅದನ್ನು ಕೂಡ ಸ್ವಲ್ಪ ಕರೆದ್ಬಿಟ್ಟು ಇವಾಗ ಊಟ ಹೊರಗಡೆಯಿಂದನೇ ತರಿಸಿರೋದನ್ನ ತಿನ್ಬೇಕು. ಇವಾಗ ಇದು ನಿಮಗೆ ಮಾಡೋಕ್ಕೆ ಬರುತ್ತಲ್ವ, ಇದು ರೆಡಿಮೇಡ್ ಸಿಗುತ್ತಲ್ಲ, ಅದನ್ನು ಹಾಗೇ ಎಣ್ಣೆಯಲ್ಲಿ ಕರೆದ್ರೆ ಫ್ರೆಂಚ್ ಫ್ರೈ ರೆಡಿ ಆಗುತ್ತೆ. ತುಂಬ ಈಸಿ ಇರುತ್ತೆ ಇದನ್ನು ಮಾಡೋದಕ್ಕೆ. ಬಿಸಿಯಾದ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಿದು. ಈ ರೀತಿ ಇದು ಒಂದು 4 ನಿಮಿಷ ಬೇಕಾಗುತ್ತೆ ಇದನ್ನು ಫ್ರೈ ಮಾಡೋದಕ್ಕೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ನಾವೇ ಕೂಡ ರೆಡಿ ಮಾಡ್ಕೊಳ್ಬೋದು, ಬಟ್ ಅರ್ಜೆಂಟ್ ಬೇಕಾದರೆ ಯಾವಾಗಾದರೂ ಪ್ಯಾಕೆಟ್ ತರಿಸಿ ಇಟ್ಬಿಟ್ಟಿರ್ತೀನಿ. ಹಾಗಾಗಿ ಬೇಕಾದಾಗ ಈ ರೀತಿ ತಕ್ಷಣಕ್ಕೆ ಮಾಡ್ಕೊಡ್ಬೋದಲ್ಲ. ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಎಣ್ಣೆಯಲ್ಲೇ ಕರಿಬೇಕಿದು. ಇದಾಗಿದೆ ಇದು. ಇವಾಗ ತೆಗಿತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅಚ್ಚೆ ಖಾರದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಉಪ್ಪು ಹಾಕಿದ್ರೆ ಸಾಕು. ಆದರೆ ನಮ್ಮನೇಲಿ ಹಂಗೆಲ್ಲ ಸ್ಟ್ರಾಂಗ್ ಆಗಿರಬೇಕು ಅಂತ ಒಂದಷ್ಟು ಖಾರ ಹಾಕಿಸ್ಕೊಂಡು ಖಾರ ಮತ್ತು ಉಪ್ಪು ಮಿಕ್ಸ್ ಮಾಡಿ ಕೊಟ್ಟರೆ ಅವಳಿಗೆ ಇಷ್ಟ ಆಗೋದು. ಸ್ವಲ್ಪ ಜಾಸ್ತಿನೇ ಹಾಕಬೇಕು ದ್ಯುತಿಗಂತೂ. ಅದಕ್ಕೆ ಹಾಕಾಯ್ತು. ಇವಾಗ ಸ್ವಲ್ಪ ಟೊಮೆಟೊ ಕೆಚಪ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್.